ಆಡಳಿತ ಮಂಡಳಿ ತೆಗೆದುಕೊಂಡ ಕೆಲವು ಅವೈಜ್ಞಾನಿಕ ತೀರ್ಮಾನಗಳಿಂದ ಕೋಚಿಮುಲ್ ನಷ್ಟ ಅನುಭವಿಸಲು ಕಾರಣ. ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್. ಯಾವುದೇ ಗೊಂದಲ, ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದೆ ಚಿಕ್ಕಬಳ್ಳಾಪುರದಲ್ಲಿ ಶಾಂತಿಯಾಗಿ ನಡೆದ ಮೊದಲನೇ ದಿನದ ಎಸ್ಎಸ್ಎಲ್ಸಿ ಪರೀಕ್ಷೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಚೆ ನೌಕರರಿಂದ ಮುಷ್ಕರ. ಕೋಲಾರದ ಶಿವಗಂಗೆಯ ಆದಿಮ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ನಡೆದ 3 ದಿನಗಳ ಜಾನಪದ ಉತ್ಸವಕ್ಕೆ ತೆರೆ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಕೋಚಿಮುಲ್ ಆಡಳಿತ ಮಂಡಳಿ ತೆಗೆದುಕೊಂಡ ಕೆಲವು ಅವೈಜ್ಞಾನಿಕ ತೀರ್ಮಾನಗಳಿಂದ ಒಕ್ಕೂಟ ನಷ್ಟ ಅನುಭವಿಸಲು ಕಾರಣವಾಗಿದೆ ಎಂದು ಈ ಒಕ್ಕೂಟದ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಆರೋಪಿಸಿದರು. 25 ವರ್ಷ ಕೆಲಸ ಮಾಡಿದ ನಮಗೆಲ್ಲ ಗೊತ್ತಿದೆ. ಅನೇಕ ಕಾರ್ಯಕ್ರಮಗಳಾಗಿದ್ದು ಜಿಲ್ಲೆಯ ಈ ತಾಲೂಕಿನ ಅಭಿವೃದ್ಧಿಗೆ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೆ. ನಾನಾಗಿದ್ದಾಗ ಚಿಕ್ಕಬಳ್ಳಾಪುರ ನಗರದ ಪತ್ರಿಕಾ ಭವನದಲ್ಲಿ ಕೋಚಿಮುಲ್ ಮಾಜಿ ನಿರ್ದೇಶಕ ಅಧ್ಯಕ್ಷ ಕೆವಿ ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಒಕ್ಕೂಟ ಪ್ರಾರಂಭವಾಗಿ 35 ವರ್ಷಗಳಾಗಿದೆ. ಯಾವುದೋ ವರ್ಷದಲ್ಲಿ 2 ಕೋಟಿ ರು ನಷ್ಟ ಅನುಭವಿಸಿದ್ದು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸಿಲ್ಲ. ಕೋಚಿಮುಲ್ ಆಡಳಿತ ಮಂಡಳಿ ತೆಗೆದುಕೊಂಡ ಕೆಲವು ಅವೈಜ್ಞಾನಿಕ ತೀರ್ಮಾನಗಳಿಂದ ಒಕ್ಕೂಟ ನಷ್ಟ ಅನುಭವಿಸಲು ಕಾರಣವಾಗಿದೆ. ಒಕ್ಕೂಟ ನಿಗದಿ ಮಾಡಿರುವುದಕ್ಕಿಂತ ದುಪ್ಪಟ್ಟು ನೌಕರರನ್ನು ಕೆಲಸಕ್ಕೆ ತೆಗೆದುಕೊಂಡಿದೆ. 180 ನೌಕರರು ಅವಶ್ಯಕತೆ ಇದೆ. ಆದರೆ 300ಕ್ಕೂ ಹೆಚ್ಚು ನೌಕರರು ಕೆಲಸ ಮಾಡುತ್ತಿದ್ದಾರೆ. ರೈತರು ಬೆವರು ಸುರಿಸಿ ಕೊಟ್ಟ ಒಕ್ಕೂಟದ ಹಣ ಈ ರೀತಿ ದುರ್ಬಳಕೆ ಆಗುತ್ತಿದೆ. ಈ ಬಗ್ಗೆ ಕಾರ್ಮಿಕ ಇಲಾಖೆಗೆ ದೂರುಗಳು ಹೋಗಿದೆ ಎಂದರು. ಸಂಘಗಳಿಂದ ಬಿಎಂಸಿಗಳಿಗೆ, ಅಲ್ಲಿಂದ ಡೈರಿಗೆ ಹಾಲು ಸಾಗಣೆ ಮಾಡಲು ಮತ್ತು ಒಕ್ಕೂಟದಿಂದ ಬೆಂಗಳೂರಿಗೆ ಹಾಲು ಸಾಗಾಣಿಕೆ ಮಾಡಲು ಹೆಚ್ಚಿನ ದರ ಕೊಟ್ಟು ಒಕ್ಕೂಟಕ್ಕೆ ನಷ್ಟ ಉಂಟಾಗುತ್ತಿದೆ. ಗುಡ್ ಲೈಫ್ ಪ್ಯಾಕೆಟ್ ಹಾಲು ಸೇನೆಗೆ ಕಳುಹಿಸಲಾಗುತ್ತೆ. ಒಂದು ಪ್ಯಾಕೆಟ್ಗೆ 45 ಪೈಸೆ ಖರ್ಚು ಆಗುತ್ತಿತ್ತು. ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಹೈದರಾಬಾದ್ ಗುತ್ತಿಗೆದಾರನಿಗೆ 1.05 ನೀಡಲಾಗಿದೆ. 3.5 ಲಕ್ಷ ಲೀಟರಿಗೆ ವಿನಾಕಾರಣ 7 ರಿಂದ 8 ಕೋಟಿ ರು ನಷ್ಟ ಆಗಿದೆ. ಯಾರಪ್ಪನ ಮನೆ ದುಡ್ಡು ಇದು? ರೈತರು ಶ್ರಮ ವಹಿಸಿ ದುಡಿದ ಹಣ ಈ ರೀತಿ ಗುತ್ತಿಗೆದಾರರ ಪಾಲಾಗುತ್ತಿದೆ ಎಂದು ಆರೋಪಿಸಿದರು. ಕ್ಯಾಂಪ್ ಆಫೀಸ್ಗಳನ್ನು ಕಾರ್ಪೊರೇಟ್ ಆಫೀಸ್ ತರಹ ಮಾಡಿ ಕೋಟ್ಯಾಂತರ ರು ಹಣ ವೆಚ್ಚ ಮಾಡುತ್ತಿದ್ದಾರೆ. ಇದು ಕೂಡ ದುಂದು ವೆಚ್ಚದ ಪರಮಾವಧಿ. ಕೋವಿಡ್ ಸಂದರ್ಭದಲ್ಲಿ ಹಾಲು ಉತ್ಪಾದಕರಿಗೆ ನೀಡಿದ ಅಕ್ಕಿ 5 ಕೆಜಿಗೆ 300 ರೂಪಾಯಿ ವೆಚ್ಚ ತೋರಿಸಿದ್ದಾರೆ. ಪಡಿತರ ಅಕ್ಕಿಗೆ ಪಾಲಿಶ್ ಮಾಡಿ ಆ ಅಕ್ಕಿಯನ್ನು ಕೊಟ್ಟು ಕೋಟ್ಯಾಂತರ ರು ಕಬಳಿಸಿದ್ದಾರೆ ಎಂದು ಆರೋಪಿಸಿದರು. ಕಳೆದ 6 ತಿಂಗಳಿಂದ ಕೋಚಿಮುಲ್ ಹಾಲು ಉತ್ಪಾದಕರಿಗೆ 4 ರೂಪಾಯಿ ದರ ಕಡಿಮೆ ಮಾಡಿದೆ. ಇದರ ಪರಿಣಾಮ ಹಾಲು ಶೇಖರಣೆಯಲ್ಲಿ ಕೆಳಗೆ ಬಂದಿದೆ. ಮತ್ತೆ ದರ ಹೆಚ್ಚಿಸುವ ತೀರ್ಮಾನ ಮಾಡಿಲ್ಲ. ಆಡಳಿತ ಮಂಡಳಿಗೆ ಚುನಾಯಿತರಾಗಿ ಹೋಗಿರುವ ನಿರ್ದೇಶಕರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಇವರಲ್ಲಿ ಎಷ್ಟು ಜನ ಹಸು ಕಟ್ಟಿಕೊಂಡಿದ್ದಾರೋ ಗೊತ್ತಿಲ್ಲ. ಕೆಲವರು ಬೇರೆಯವರ ಹೆಸರಲ್ಲಿ ಹಾಲು ಹಾಕಿ ನಿರ್ದೇಶಕರಾಗಿದ್ದಾರೆ. ಇಂಥವರಿಗೆ ರೈತರ ಕಷ್ಟ ಗೊತ್ತಿಲ್ಲ. ಇದರ ಪರಿಣಾಮ ಹಾಲಿನ ದರ 24 ರೂಪಾಯಿಗೆ ಬಂದಿದೆ ಎಂದರು. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದಿರುವ ಹಾಲಿ ನಿರ್ದೇಶಕರಾದ ಭರಣಿ ವೆಂಕಟೇಶ್ ಅವರೇ ಕೋಚಿಮುಲ್ ಹಾಲು ಒಕ್ಕೂಟದ ವಿಭಾಗಕ್ಕೆ ವಿರುದ್ಧವಾಗಿದ್ದಾರೆ. ಇಂಥವರಿಂದ ಈ ಭಾಗಕ್ಕೆ ಅನುಕೂಲವಾಗುತ್ತದೆಯೇ ಎಂದು ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಶಿಬಿರ ಕಚೇರಿಯಲ್ಲಿ ನಾವಿದ್ದಾಗ ಕೇವಲ ಪರ್ಮನೆಂಟ್ ಎಂಪ್ಲಾಯೀಸ್ 12 ಜನ ಇದ್ದರು. ಗುತ್ತಿಗೆ ನೌಕರರು ನಾವು 3 ಜನ 4 ಜನ ಇದ್ದರು. ಇನ್ನು ಸೆಕ್ಯೂರಿಟಿ 2-3 ಇದ್ದರು. ಇವತ್ತು ಎಷ್ಟು ಜನ ಇದ್ದಾರೆ ಅಂದರೆ ಪರ್ಮನೆಂಟ್ ಎಂಪ್ಲಾಯೀಸ್ ಅಷ್ಟೇ ಜನ ಇದ್ದಾರೆ. ಗುತ್ತಿಗೆ ನೌಕರರು, ಸೆಕ್ಯೂರಿಟಿ ಎಲ್ಲ ಸೇರಿ 10 ಜನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಅವರು ನನಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಎಷ್ಟಾಗ್ತಾ ಇತ್ತು ಇವ್ರಿಗೆಲ್ಲ ಸ್ಯಾಲ್ರಿ ಅಂದರೆ ಇಲ್ಲಿದೆ 2019 ಇದ್ದಂಥ ಸ್ಯಾಲ್ರಿ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಿದೆ? 93,000 ಕೊಡ್ತಾ ಇದ್ದಾರೆ. ಈಗ ಎಷ್ಟಾಗಿದೆ? 2,65,000. ಅವ್ರ ಕಾರ್ಗೂ ಕಾಂಟ್ರಾಕ್ಟ್ ಲೇಬರ್ ಕೈಗೊಬ್ಬರು ಕಾಲ್ಗೊಬ್ಬರು ಆಳು ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿಸ್ತಾರೆ. 2,65,308 ಇದು ಫಿಗರ್ಸ್ ಒಕ್ಕೂಟದಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆ. ಒಂದು ಕೊಡ್ತಾ ಇದೆ 93,000, ಈಗ ಕೊಡ್ತಾ ಇರೋದು 2,65,000. ಬಹುಶಃ ಇದು ಎಷ್ಟು ಜಾಸ್ತಿ ಆಯ್ತು ತಾವೇ ಎಷ್ಟು ಮಾಡೋದು? ತಿಂಗಳಿಗೆ, ಒಂದು ತಿಂಗಳಿಗೆ, ವರ್ಷಕ್ಕೆ ಎಷ್ಟು ಜಾಸ್ತಿ ಆಗ್ತದೆ? ಆಮೇಲೆ ನಾವಿದ್ದಾಗ ಕಾರು ಎಷ್ಟು ಓಡಿಸ್ತಾ ಇತ್ತು, ಈಗ ಎಷ್ಟು ಓಡಿಸ್ತಾ ಇದೆ ಅನ್ನೋದು ಕೂಡ ದಾಖಲೆ ಇದೆ. ಬಹುಶಃ ರೈತರು ಇವತ್ತು ಕೂಲಿ ಗ್ರಾಹಕರು, ಸಣ್ಣ ರೈತರು ಹಸುಗಳು ಕಟ್ಕೊಂಡು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇತ್ತು. ನಾವು ಅನೇಕ
ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ಅವತ್ತು ಏನು ಇನ್ಶೂರೆನ್ಸ್ ಕೊಡೋದ್ರ ಮುಖಾಂತರ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡೋದ್ರ ಮುಖಾಂತರ, ಯಾರು MBBS BE ಓದ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೈತರಿಗೆ ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತು ಯಾವ ಕಣ್ಣು ಮುಂದೆ ಕಾಣ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇವತ್ತೇನು ಈ ಲೋಪದೋಷಗಳೆಲ್ಲ ಇದೆ, ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ. ಅದು ನಮ್ಮ ಕಾಲದಲ್ಲೂ ತನಿಖೆ ಮಾಡಿ, ನಾನೇನು ಅಭ್ಯಂತರ ಇಲ್ಲ. ನಾನು ಇವತ್ತು ಮುಕ್ತವಾಗಿ ಹೇಳ್ತೀನಿ, ಇವರು KV ನಾಗರಾಜ್ 25 ವರ್ಷ ಇದ್ರು, ಇವರೇನು ಸಾಚನ ಅಂತ ಕೇಳ್ಬೋದು, ನಾಳೆ ಕೇಳ್ತಾರೆ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅವರಿಗೆ ನಮ್ಮ ಕಾಲದಲ್ಲೂ ಕೂಡ ಏನೇ ಇಂಥ ಆರೋಪಗಳು ಬಂದಿದ್ರೆ ಖಂಡಿತವಾಗಿ ಮುಕ್ತವಾಗಿ ತನಿಖೆ ಮಾಡಿದ್ರೆ ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ಈಗಂತೂ ಇದು ನಮಗೆ ತುಂಬಾ ನೋವು ತರ್ತಕ್ಕಂಥ ವಿಷಯ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಇವೆಲ್ಲವನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡದೇ ಇದ್ರೆ ಈ ಒಕ್ಕೂಟ ಮುಂದಿನ ದಿನಗಳಲ್ಲಿ ಭಾಗವಹಿಸಬೇಕಾಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಸೋಮವಾರದಿಂದ ಆರಂಭಗೊಂಡ SSLC ವಾರ್ಷಿಕ ಪರೀಕ್ಷೆ ಯಾವುದೇ ಗೊಂದಲ, ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದೆ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ. ಹಂಗಲ್ಲ, ನೀವು ರೂಮ್ ನೋಡ್ಕೊಂಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಸೋಮವಾರದಿಂದ ಆರಂಭಗೊಂಡ SSLC ವಾರ್ಷಿಕ ಪರೀಕ್ಷೆ ಯಾವುದೇ ಗೊಂದಲ, ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದೆ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ. ಒಟ್ಟು ಪರೀಕ್ಷೆಗೆ ನೋಂದಣಿಯಾಗಿದ್ದ 17,062 ವಿದ್ಯಾರ್ಥಿಗಳ ಪೈಕಿ 301 ವಿದ್ಯಾರ್ಥಿಗಳು ಪರೀಕ್ಷೆ ಗೈರಾಗಿದ್ದು, ಉಳಿದಂತೆ 16,783 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಜಿಲ್ಲೆಯ 70 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 15,813 ಫ್ರೆಷರ್ ವಿದ್ಯಾರ್ಥಿಗಳ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದು, ಆ ಪೈಕಿ ಒಟ್ಟು 159 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ದೂರ ಉಳಿದಿದ್ದು, 15,662 ಮಕ್ಕಳು ಪರೀಕ್ಷೆ ಬರೆದರು. ಖಾಸಗಿ ಮತ್ತು ಪುನರಾವರ್ತನೆಯಾಗಿ ಜಿಲ್ಲಾದ್ಯಂತ ಒಟ್ಟು ನೋಂದಣಿಯಾಗಿದ್ದ 1,263 ಮಕ್ಕಳ ಪೈಕಿ ಪರೀಕ್ಷೆಗೆ 142 ಮಂದಿ ಗೈರಾಗಿ ಉಳಿದಂತೆ 1,121 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆಂದು ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KM ಜಯರಾಮರೆಡ್ಡಿ ತಿಳಿಸಿದರು. ಜಿಲ್ಲಾದ್ಯಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇತೃತ್ವದಲ್ಲಿ SSLC ಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕವಾಗಿ ಯಾವುದೇ ಗೊಂದಲ, ಗದ್ದಲಗಳಿಗೆ ಅವಕಾಶ ಇಲ್ಲದೆ ನಡೆಸಿದ್ದು, ಕೋವಿಡ್ ಮಾರ್ಗಸೂಚಿಯನ್ನು ಸಹ ಪರೀಕ್ಷಾ ಕೇಂದ್ರಗಳ ಬಳಿ ಅನುಸರಿಸಲಾಯಿತು. ಮಕ್ಕಳು ಕೂಡ ಮಾಸ್ಕ್ ಧರಿಸಿಯೇ ಬಂದಿದ್ದರು. ಪರೀಕ್ಷಾ ಕೇಂದ್ರ ಪ್ರವೇಶಿಸುವ ಮುನ್ನ ಆಶಾ ಕಾರ್ಯಕರ್ತರು ಮಕ್ಕಳಿಗೆ ಸ್ಯಾನಿಟೈಸರ್ ಸೇರಿದಂತೆ ಥರ್ಮಲ್ ಸ್ಕ್ಯಾನಿಂಗ್ ಪರೀಕ್ಷಿಸಿದ್ದು, ಪರೀಕ್ಷಾ ಕೊಠಡಿಗಳಲ್ಲಿ ಸಾಮಾಜಿಕ ಅಂತರಕ್ಕೆ ಒತ್ತು ಕೊಡಲಾಗಿತ್ತು. ನಗರದ BB ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜಿನ ಆವರಣದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ SSLC ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಆರ್ ಲತಾ ಭೇಟಿ ನೀಡಿ ಪರಿಶೀಲಿಸಿದರು. ಉಳಿದಂತೆ ಪರೀಕ್ಷಾ ಕೇಂದ್ರಗಳ ಸುತ್ತಲೂ 144 ಸೆಕ್ಷನ್ ಅನ್ವಯ ಸಾರ್ವಜನಿಕರ ಪ್ರವೇಶ ನಿಷೇಧಿಸಿ ಕೇಂದ್ರಗಳಿಗೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಖಿಲ ಭಾರತ ಅಂಚೆ ನೌಕರರ ಸಂಘ, ರಾಷ್ಟ್ರೀಯ ಅಂಚೆ ನೌಕರರ ಸಂಘ, ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ವತಿಯಿಂದ 2 ದಿನಗಳ ರಾಷ್ಟ್ರವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಚಿಕ್ಕಬಳ್ಳಾಪುರ ನಗರದ ಅಂಚೆ ಕಚೇರಿ ಮುಂಭಾಗ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಖಿಲ ಭಾರತ ಅಂಚೆ ನೌಕರರ ಸಂಘ, ರಾಷ್ಟ್ರೀಯ ಅಂಚೆ ನೌಕರರ ಸಂಘ, ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ವತಿಯಿಂದ 2 ದಿನಗಳ ರಾಷ್ಟ್ರವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯನ್ನು ಖಾಸಗೀಕರಣಗೊಳಿಸಲು ಮುಂದಾಗಿರುವುದಕ್ಕೆ ನಮ್ಮ ವಿರೋಧವಿದೆ. NPS ಬದಲಿಗೆ OPS ನೀಡಲಿ. ಗ್ರಾಮೀಣ ಅಂಚೆ ನೌಕರರನ್ನು ಕಾಯಂಗೊಳಿಸಬೇಕು. ಟಾರ್ಗೆಟ್ ಕೊಡುವುದನ್ನು ನಿಲ್ಲಿಸಬೇಕು. ಇದಕ್ಕೂ ಮುಂಚಿನ ಬೇಡಿಕೆಗಳಿಗೆ ಇದುವರೆಗೂ ಯಾವುದೇ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಇವೆಲ್ಲವನ್ನು ಬಗೆಹರಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. 2 ದಿನ ಮುಷ್ಕರವನ್ನು ರಾಷ್ಟ್ರವ್ಯಾಪ್ತಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇವತ್ತು ಏನು ಅಂಚೆ ಇಲಾಖೆಯನ್ನು ಖಾಸಗೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಅದನ್ನು ನಿಲ್ಲಿಸಬೇಕು.
ನಮಗೆ NPS ಹೋಗ್ಬಿಟ್ಟು OPS ಕೊಡಲಿ ಅಂತ ಅದೊಂದು. ಗ್ರಾಮೀಣ ಅಂಚೆ ನೌಕರರು ಏನು 3 ಲಕ್ಷ ಜನ ದೇಶಾದ್ಯಂತ ಮಾಡ್ತಾ ಇದ್ದಾರೆ, ಆ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಅವ್ರನ್ನ ಕಾಯಂಗೊಳಿಸಬೇಕು. ಅವ್ರದ್ದು 12, 24, 36 ಏನಿದೆ ವೇತನ ಹೆಚ್ಚಳ ಮಾಡಬೇಕು. GDS ಟಾರ್ಗೆಟ್ಸ್ ಕೊಡ್ತಾ ಇದ್ದಾರೆ, ಎಲ್ಲ ಟಾರ್ಗೆಟ್ಸ್ ಇನ್ಸೆಂಟಿವ್ ಬೇಸ್ ಮೇಲೆ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಿಲ್ಲಿಸಬೇಕು. ಇವ್ರಿಗೆ ಏನು ಗ್ರಾಮೀಣ ಅಂಚೆ ನೌಕರರದ್ದು ಹಲವಾರು ಬೇಡಿಕೆಗಳು ಸುಮಾರು ವರ್ಷಗಳಿಂದ ಕೇಂದ್ರ ಸರ್ಕಾರದ ಮುಂದೆ ನಾವು ಇಡ್ತಾ ಬರ್ತಾ ಇದ್ವಿ. ನಮ್ಮ ಅಂಚೆ ಇಲಾಖೆ ಮುಂದೆ ಇದುವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ಇವಾಗ NPS ಮೊದಲನೇದಾಗಿ NPS ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು OPS ಜಾರಿಗೆ ಕೊಡಬೇಕಂತ ಮುಂದಿನ ಇನ್ನು ಹಲವಾರು ಸಮಸ್ಯೆಗಳು ನಾವು ಬೇಡಿಕೆಗಳನ್ನು. ಈ ಸಂದರ್ಭದಲ್ಲಿ ಗಜೇಂದ್ರ, ಮಂಜುನಾಥ್, ಸಂತೋಷ್, ಲಕ್ಷ್ಮೀಪತಿ, ರಾಮಪ್ಪ, ಮಂಜುನಾಥ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ Rs. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಕೋಲಾರದ ಶಿವಗಂಗೆಯ ಆದಿಮ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ನಡೆದ 3 ದಿನಗಳ ಜಾನಪದ ಉತ್ಸವದಲ್ಲಿ ಜನಪರ ಕವಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಜನಪದರ ಆಟಗಳಲ್ಲಿ ಪಾಠ ಇತ್ತು. ಆದರೆ ಇಂದು ಕ್ರಿಕೆಟ್ ಉಳ್ಳವರ ಆಟ ಆಗಿದೆ. ಇಂತಹ ಸಂದರ್ಭದಲ್ಲಿ ಜನಪದರ ಆಟಗಳನ್ನು ಉಳಿಸಿ ಬೆಳೆಸಬೇಕು ಎಂದು ಕರೆ ನೀಡಿದರು. ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳನ್ನು ಉಳಿಸುವ ಮತ್ತು ದಾಖಲಿಸುವ ಉದ್ದೇಶದಿಂದ ಕೋಲಾರ ತಾಲೂಕಿನ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ 3 ದಿನಗಳ ಕಾಲ ನಡೆದ ಆದಿಕಲೆಗಳ ಜೀವ ಜಾನಪದ ಉತ್ಸವಕ್ಕೆ ಭಾನುವಾರ ತೆರೆ ಎಳೆಯಲಾಯಿತು. 3 ದಿನಗಳ ಕಾಲ ನಡೆದ ಜಾನಪದ ಉತ್ಸವದಲ್ಲಿ ಹಲವಾರು ಮಂದಿ ಜಾನಪದ ಕಲಾವಿದರು ಭಾಗವಹಿಸಿ ಕಲಾ ಪ್ರದರ್ಶನ ನೀಡಿದರು. ಸಮಾರೋಪ ಕಾರ್ಯಕ್ರಮದಲ್ಲಿ ಚಕ್ಕೆ ಕೋಲಾಟ ಪ್ರದರ್ಶನ ನೀಡಲಾಯಿತು. ನಮ್ಮ ಹಳ್ಳಿ ನಮ್ಮ ಆಟಪಾಠ ವಿಷಯದ ಬಗ್ಗೆ ವಿಚಾರಗೋಷ್ಠಿ ನಡೆಯಿತು. ಗೋಷ್ಠಿಯಲ್ಲಿ ಮಾತನಾಡಿದ ಜನಪರ ಕವಿ ಗೊಲ್ಲಹಳ್ಳಿ ಶಿವಪ್ರಸಾದ್, ಜನಪದರ ಆಟಗಳಲ್ಲಿ ಒಂದು ಪಾಠವಿತ್ತು, ಅದರಲ್ಲಿ ಮನುಷ್ಯನ ಕೌಶಲ್ಯವಿತ್ತು. ಇಂದು ಆಧುನಿಕ ಆಟಗಳಿಂದ ಮಕ್ಕಳ ಮನಸ್ಸು ಛಿದ್ರವಾಗುತ್ತಿದೆ. ಆಟದ ಮೈದಾನಗಳಲ್ಲಿ ಮಕ್ಕಳಿಲ್ಲ. ಪ್ರತಿಷ್ಠಿತ ವರ್ಗಗಳ ಮಕ್ಕಳು ಅಲ್ಲಿ ತುಂಬಿದ್ದಾರೆ. ಕ್ರಿಕೆಟ್ ಇಂದು ಪ್ರತಿಷ್ಠಿತರ ಆಟ ಆಗಿದೆ. ಕ್ರಿಕೆಟ್ ಲಾಟರಿ ಮತ್ತು ಬೆಟ್ಟಿಂಗ್ ದಂಧೆಯಾಗಿದೆ. ಕ್ರಿಕೆಟ್ ಅನ್ನು ಆಟವನ್ನಾಗಿ ನೋಡುವ ದೃಷ್ಟಿಕೋನ ಹೋಗಿದೆ. ಕ್ರಿಕೆಟ್ ಆರಂಭವಾಗುತ್ತಿದ್ದಂತೆ ಲಕ್ಷಾಂತರ ಮಂದಿ ಶ್ರೀಮಂತರಾಗಬಹುದು ಅಥವಾ ಬಡವರೂ ಆಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದರು. ಜನಪದರ ಆಟಗಳಲ್ಲಿ ಒಂದು ಪಾಠ ಇತ್ತು. ಆ ಪಾಠ ಮನುಷ್ಯನ ಕೌಶಲ್ಯ ಮತ್ತು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಅದರ ಒಳಗಡೆ ಇತ್ತು. ಆಟದ ಆಂತರ್ಯದಲ್ಲೇ ಒಂದು ಟೆಕ್ಸ್ಟ್ ಇತ್ತು. ಬಟ್ ಇವತ್ತು ಆಧುನಿಕವಾದಂಥ ಆಟಗಳಿಂದ ಇಡೀ ಮಕ್ಕಳ ಮನಸ್ಸು ಆಗ್ತಕ್ಕಂಥ ಒಂದು ಕಡೆ ಹೋಗ್ತಿದೆ. ಮೈದಾನಗಳಲ್ಲಿ ಮಕ್ಕಳು ತುಂಬ್ಕೋಬೇಕಾಗಿತ್ತು. ಇವತ್ತಲ್ಲಿ ಪ್ರತಿಷ್ಠಿತ ಬೇಕಾದಂಥ ಆಟಗಳನ್ನು ಮಾತ್ರ ಪ್ರಮೋಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಪ್ರಕ್ರಿಯೆ ಪ್ರಾರಂಭ ಆಗಿದೆ.
ಇದು ಅಪಾಯ. ಅದಕ್ಕೆ ಪರ್ಯಾಯವಾಗಿ ಜನಪದ ಆಟಗಳನ್ನು, ಜನಪದ ಪಾಠಗಳನ್ನು ಮತ್ತೆ ಮರುಕಳಿಸಿ ಅವುಗಳನ್ನ ಮತ್ತೆ ಪುನರ್ಜೀವ ತುಂಬತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಆ ನಿಟ್ಟಲ್ಲಿ ಇವತ್ತಿನ ದಿವಸ ಈ ಜನಪದ ಆಟಗಳು ಮತ್ತು ಹಳ್ಳಿ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಹಳ್ಳಿಯಲ್ಲಿನ ಆವತ್ತಾಡಿದಂಥ ಕುಂಟೆಬಿಲ್ಲೆ ಆಗ್ಬೋದು ಅಥವಾ ಇನ್ನೊಂದು ಲಗೋರಿ ಆಗ್ಬೋದು, ಆ ಥರದ ಆಟಗಳ ಕನಸನ್ನು ಮತ್ತೆ ಪುನರಾವರ್ತಿಸಿ ಕ್ರಿಕೆಟ್ ಇವತ್ತು ಉಳ್ಳವರ ಒಂದು ಆಟ ಆಗಿದೆ, ಪ್ರತಿಷ್ಠಿತ ವರ್ಗಗಳ ಒಂದು ಆಟ ಆಗಿದೆ, ಆಮೇಲೆ ಕೋಟಿ ಜನರ ಮನಸ್ಸನ್ನು ಕೆಡಿಸ್ತಕ್ಕಂಥ ಆಟ ಆಗಿದೆ. ಅದು ಒಂದು ದೊಡ್ಡ ಇವತ್ತು ಲಾಟ್ರಿ ಅಂತ ಒಂದು ದೊಡ್ಡ ಜಾಲದ ಒಳಗಡೆ ಕ್ರಿಕೆಟ್ ಸಿಕ್ಕಾಕೊಂಡಿದ್ದರಿಂದ ಕ್ರಿಕೆಟನ್ನು ಒಂದು ಆಟವನ್ನಾಗಿ ನೋಡುವಂಥ ದೃಷ್ಟಿಕೋನ ಹೋಗಿದೆ. ಇವತ್ತು ಅದೊಂದು ದೊಡ್ಡ ಎಂಥದ್ದು, ಅದರಿಂದ ಬೆಟ್ಟಿಂಗ್ ಕಟ್ತಕ್ಕಂಥದ್ದು. IPL ಬಂದ ತಕ್ಷಣವೇ 100 ಜನ ಶ್ರೀಮಂತರು ಆಗ್ಬೋದು, ಬದುಕನ್ನು ಕಳ್ಕೊಳ್ಳೋದು ಎರಡೂ ಕೂಡ ಆಗ್ತದೆ. ಆಮೇಲೆ ಆಟದ ಸ್ವರೂಪವನ್ನು ಕಳ್ಕೊಂಡಿದೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಸಾಹಿತಿ ಪ್ರೊಫೆಸರ್ ನಂಗಲಿ ಚಂದ್ರಶೇಖರ್, ಸಾಂಸ್ಕೃತಿಕ ಚಿಂತರ ಲಕ್ಷ್ಮೀಪತಿ, ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ನಾಗಾನಂದ ಕೆಂಪರಾಜ್, ಗಾಯಕ ಅಶ್ವಥ್ ಹಾಗೂ ಜಾನಪದ ತಜ್ಞ ಕುರುವ ಬಸವರಾಜ್ ಭಾಗವಹಿಸಿದ್ದರು. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಅಂಬೇಡ್ಕರ್ ಸೇನೆ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ 21 ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂಬೇಡ್ಕರ್ ಸೇನೆ ವತಿಯಿಂದ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಶ್ರೀನಿವಾಸ ಸಾಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ 21 ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಪಿಳ್ಳ ಅಂಜಿನಪ್ಪ, ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡುತ್ತಾ ಬರುತ್ತಿದ್ದೇವೆ. ಮದುವೆ ಹೆಸರಿನಲ್ಲಿ ಬಡವರು ಸಾಲಗಾರರಾಗಬಾರದೆಂಬ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದು, ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ನವಜೋಡಿಗಳು ನೋಂದಣಿ ಮಾಡಿಸಿಕೊಂಡು ಮದುವೆಯಾಗಿದ್ದಾರೆ. ಮುಂದಿನ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜೋಡಿಗಳಿಗೆ ಸಾಮೂಹಿಕ ವಿವಾಹವನ್ನು ನೆರವೇರಿಸಲಾಗುವುದು. ಇಂದಿನ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ಹೋಟೆಲ್ ರಾಮಣ್ಣ ಹಾಗೂ ನರಸಿಂಹರಾಜ್ ರವರು ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಒಂದು ಮಾಂಗಲ್ಯ ಭಾಗ ಕೊಟ್ಟದ್ದು ಸಹ ಅವರು ನಮಗೆ ಸಾಥ್ ಕೊಟ್ಟು ಈ ಅಂಬೇಡ್ಕರ್ ಸೇನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇವತ್ತು 21 ಜೋಡಿ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಕ್ಕೆ 101 ಜೋಡಿ ಕೂಡ ಇವರ ಆಶೀರ್ವಾದದೊಂದಿಗೆ ಮಾಡೋಕ್ಕೆ ನಾನು ಪಣ ತೊಟ್ಟಿದ್ದೇನೆ. ಹಾಗಾಗಿ ಪ್ರತಿ ವರ್ಷ ಕೂಡ ಇದೇ ವೆಂಕಟರಮಣ ಸ್ವಾಮಿ ದೇವರಲ್ಲಿ ಕೂಡ ಪ್ರತಿ ವರ್ಷವೂ ಕೂಡ ಈ ಬಡಪಾಯಿಗಳಿಗೆ ಏನು ಸಹಕಾರ ಕೊಡಬೇಕು ಅದು ನಮ್ಮ ಅಂಬೇಡ್ಕರ್ ಕೊಡ್ತೀವಿ. ಹೆಚ್ಚಿನ ರೀತಿಯಾಗಿ ದೇವನಹಳ್ಳಿ ತಾಲೂಕಿಂದ ಬಂದು ನಾವು ರಾತ್ರಿ ಹಗಲು ಅನ್ನೋದೇ ನಮಗೆ ಕೆಲಸ ಕೊಟ್ಟು ಜೊತೆಲಿ ಇದ್ಕೊಂಡು ನಮ್ಮ ಸೋದರ ಆಗ್ತಕ್ಕಂಥ ನರಸಿಂಹರಾಜಣ್ಣ ಮತ್ತು ನಮ್ಮ ಹೋಟೆಲ್ ರಾಮಣ್ಣ ಅಂದರೆ ಇಡೀ ಜಿಲ್ಲೆಗೆ ಗೊತ್ತು. ಅವರು ಕೂಡ ನಮ್ಮ ಜೊತೆಲಿ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸೋದರಾದಂಥ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಂತ ಸುಧಾರಾಣಿಯವರು ಕೂಡ ಅವರು ಕೂಡ ತುಂಬ ಸಾಥ್ ಕೊಟ್ಟಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ. ಇದೇ ವೇಳೆ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಮಾತನಾಡಿ, ಅಂಬೇಡ್ಕರ್ ಸೇನೆ ಟ್ರಸ್ಟ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತಿದ್ದು, ನವ ಜೋಡಿಗಳಿಗೆ ತಾಳಿ, ಮಂಚ, ಹಾಸಿಗೆಯನ್ನು ನೀಡಿ ನನ್ನ ಕೈಲಾದ ನೆರವನ್ನು ನೀಡಿದ್ದೇನೆ ಎಂದು ತಿಳಿಸಿದರು. 21 ವರಗಳು ಮತ್ತು ಹೆಣ್ಣುಮಕ್ಕಳು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶ್ರೀ 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 ವೆಂಕಟರಮಣ ಸ್ವಾಮಿ ಸನ್ನಿಧಿ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ಇದಕ್ಕೆ ನಮ್ಮ ಸಹಕಾರ ಏನೋ ನಾವು ಅವರು ಹೊಸ ದಂಪತಿಗಳಿಗೆ ಜೀವನ ಇಕ್ಕಿ ಅವರಿಗೆ 100 ಕಾಲ ಅವರು ಸುಖ ಸಂತೋಷವಾಗಿ ಹೊಸ ಜೀವನಕ್ಕೆ ಕಾಲಿಕ್ಕಿ ಅವರು ಸಂಸಾರವನ್ನು ಭಗವಂತ ಅವರಿಗೆ ಆಶೀರ್ವಾದ ಕೊಟ್ಟು ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವರಿಗೆ ಒಂದು ಹೊಸ ಜೀವನಕ್ಕೆ ಒಂದು ಇದಾಗಲಿ. ಅದು ನಮ್ಮದು ಏನು ಕೊಡುಗೆ ಅಂದರೆ ಇಲ್ಲಿ ಅವರಿಗೆ ನಾನು ಒಂದು ತಾಳಿ ಪ್ಲಸ್ಸು ಆಮೇಲೆ ಕಾಲುಂಗುರ ಬೇರೆ ಕೊಟ್ಟರು, ಅದು ತಾಳಿ ಕೊಟ್ಟಿದ್ದೀನಿ. ಆಮೇಲೆ ಅವರಿಗೆ ಕೆಳಗೊಂದು ಮಂಚ, ಒಂದು ಹಾಸಿಗೆಗಳು ಸತ ಕೊಡ್ತಾಯಿದ್ದೀನಿ. ಊಟಗಳದ್ದು ಇಲ್ಲಿ ಏರ್ಪಾಡು ಮಾಡಿದ್ದೀನಿ. ಇಲ್ಲಿ ಬಂದಿರುವಂಥ ಅವರ ಒಂದು ಸಾರ್ವಜನಿಕರಿಗೆ ಈ ಅಂಬೇಡ್ಕರ್ ಅವರ ಈ ಟ್ರಸ್ಟ್ಗೆ ಇಲ್ಲಿ ಬಂದಂಥ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ, ನಮ್ಮ DG ಮೇಡಮ್ ಅವರಿಗೆ, ಇದೆಲ್ಲ ಅವರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಹಾಗೂ ಜೋಡಿಗಳ ಕುಟುಂಬಸ್ಥರು ಹಾಜರಿದ್ದರು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಮಾಲೂರಿನಲ್ಲಿ ರಸ್ತೆಯಲ್ಲಿ ಉಂಟಾಗಿರುವ ದೊಡ್ಡ ದೊಡ್ಡ ಗುಂಡಿಗಳಿಂದ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಜೀವ ಭಯದಿಂದ ರಸ್ತೆಯಲ್ಲಿ ಸಂಚರಿಸುವ ಪರಿಸ್ಥಿತಿ ಎದುರಾಗಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಮಾಲೂರು ಹಾಗೂ ಹೊಸೂರು ರಸ್ತೆಯ ಸಂಪಂಗೆರೆ ಗ್ರಾಮದ ಬಳಿ ಸಾಲು ಸಾಲು ಗುಂಡಿಗಳು ಬಿದ್ದಿವೆ. ಮಳೆ ಬಂದರೆ ಸಾಕು ಈ ರಸ್ತೆಯಲ್ಲಿರೋ ಗುಂಡಿಗಳು ಕೆರೆಗಳಂತೆ ಆಗಿಬಿಡುತ್ತವೆ. ರಸ್ತೆಯಲ್ಲಿ ಜೀವ ಭಯದಿಂದ ಸಂಚಾರ ಮಾಡಬೇಕು. ಸ್ವಲ್ಪ ಯಾಮಾರಿದ್ರೂ ಯಮನ ಪಾದ ಸೇರೋದು ಗ್ಯಾರಂಟಿ. ರಸ್ತೆ ಇಷ್ಟು ಹಾಳಾಗಿ ಹೋಗಿದ್ದರೂ ಸಹ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಕ್ಷೇತ್ರದ ಶಾಸಕ KY ನಂಜೇಗೌಡರು ಮತ್ತು ಅಧಿಕಾರಿ ವರ್ಗ ಯಾರೊಬ್ಬರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತಮಿಳ್ನಾಡಿಂದ ಬರ್ತಾ ಇದ್ದೀವಿ. ತಮಿಳ್ನಾಡು ಅಂದರೆ ಬಾಗ್ಲೂರಿಂದ ಬಂದಿದ್ದೀವಿ. ತಮಿಳ್ನಾಡಿಂದ ತುಂಬ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಕರ್ನಾಟಕ ಎಂಟ್ರಿ ಆಗಿದ ತಕ್ಷಣ ನೋಡಿ ತುಂಬ ಹಳ್ಳಕ್ಕೆ ಬಿದ್ದಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಕಾರ್ ತೊಗೊಂಡು ಅದು ಟ್ಯಾಕ್ಸ್ ಕಟ್ಕೊಂಡು ರೋಡ್ ಟ್ಯಾಕ್ಸ್ ಕಟ್ಟಿ ಇಷ್ಟೆಲ್ಲ ಮಾಡಿನೂ ಈ ಥರ ತುಂಬ ಹಾಳಾಗ್ತಾ ಇದೆ. ತುಂಬ ಬೇಜಾರಾಗಿದೆ. ಇದು ಮಾಲೂರು ಗೌರ್ಮೆಂಟ್ ಇದೆಲ್ಲ ಸ್ವಲ್ಪ ಸ್ಟೆಪ್ ತೊಗೊಂಡು ಬೇಗ ಅದು ರೆಡಿ ಮಾಡಿಸ್ಬೇಕಂತ ಬಂದಾಗಿದೆ. ಇನ್ನು ಮಾಲೂರು ರಸ್ತೆಯಿಂದ ಹೊಸೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ. ಗಡಿಯಲ್ಲಿ ಇರುವ ರಸ್ತೆ ಗುಂಡಿ ಮುಚ್ಚಿ ಅಂತ ಹಲವು ಬಾರಿ ವಾಹನ ಸವಾರರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲವಂತೆ. ಇನ್ನು ಮಾಲೂರು ತಾಲೂಕಿನಲ್ಲಿ ಲೋಕೋಪಯೋಗಿ ಇಲಾಖೆ ಯಾವ ಉದ್ಧಾರಕ್ಕೆ ಇದೆಯೋ ಗೊತ್ತಿಲ್ಲ. ಇಲಾಖೆಗೆ ಬರುವ ಹಣ ಯಾರ ಜೇಬು ಸೇರುತ್ತಿದೆಯೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೂ ಕಳಪೆ ಕಾಮಗಾರಿ ಹಾಗೂ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಅಪಘಾತಗಳಾಗುತ್ತಿದ್ದರೂ ಯಾರೂ ಕೇಳೋರೇ ಇಲ್ಲ. ಈಗ ಇಲ್ಲಿ ಸಂಪಂಗೇರಿ ಬಾರ್ಡ್ರಿಂದ ಒಂದು 500 ಮೀಟ್ರು ಗಡಿ ಭಾಗದಲ್ಲಿ ದೊಡ್ಡ ದೊಡ್ಡ ಗುಳಿಗಳು ಬಿದ್ದೋಗಿದೆ. ಜಿಲ್ಲಾ ಪಂಚಾಯತ್ ಅಧಿಕಾರಿ ಇರ್ಬೋದು, MLA ಅವರಾಗ್ಬೋದು, MP ಆಗಿರ್ಬೋದು, ಈ PWD ಇಂಜಿನಿಯರ್ ಆಗಿರ್ಬೋದು, ಯಾರೂ ನೋಡಿಲ್ವ ಇಲ್ಲಿ ಈ ಥರ ಇದೆ. ಲಕ್ಷಾಂತರ ರೂಪಾಯಿ ಗಾಡಿಗಳು ಬಂದು ಇಲ್ಲಿ ತಗಲಾಕೊಂಡು ಆಕ್ಸಿಡೆಂಟ್ ಹಾಕ್ಕೊಂಡು ಆ ಥರ ತೊಂದರೆ ಆಗ್ತಾಯಿದೆ. ಇದು ನೋಡಿ ಸ್ವಲ್ಪ ನೀವಾದರೂ ಇದನ್ನು ಸರಿಪಡಿಸ್ಬೇಕಂತ ಹೇಳಿ. ಮಳೆ ಬಂದರೆ ಗುಣಿ ಯಾವುದು ಹಳ್ಳ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ಮಳೆ ಬಂದರೆ ಏನು ಗೊತ್ತಾಗಲ್ಲ, ಎಲ್ಲಿ ಗಾಡಿ ಹೋಗೋದು ಎಲ್ಲಿ ಬಿಡಬೇಕು ಏನು ಗೊತ್ತಿಲ್ಲ. ಹಂಗೆ ನಿಂತ್ಕೊಂಡ್ಬಿಡ್ತಾವೆ ಗಾಡಿಗಳು. ಈ ಥರ ಪ್ರಾಬ್ಲಮ್ಸ್ ಆಗೋಗ್ಬಿಟ್ಟಿದೆ ಈ ಗಡಿ ಭಾಗದಲ್ಲಿ. ಆ ಕಡೆ ತಮಿಳ್ನಾಡು ಕಡೆ ಹೋಗ್ಬಿಟ್ರೆ ನೋಡೋದಕ್ಕೆ ಒಂಥರ ಹೈವೇಗಳು ಮಾಡಿಕ್ಬಿಟ್ಟವ್ರೆ. ಏನು ತಮಿಳ್ನಾಡಿಗಿರೋ ಪ್ರಾಫಿಟ್ ನಮ್ಮ ಕರ್ನಾಟಕಗಿಲ್ವಾ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ, ಯಾಕೆ ಹೇಳ್ತಾ ಇಲ್ಲ? ಏನು ಇದು ಪ್ರಾಬ್ಲಮ್ಸ್ ಏನು? ಯಾವ ಗೌರ್ಮೆಂಟ್ ಆದರೂ ಆಗಲಿ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಟ್ಯಾಕ್ಸ್ ಕಟ್ತಾ ಇಲ್ವಾ ಜನ? ಏನು ಈ ಲಕ್ಷಾಂತರ ರೂಪಾಯಿ ಗಾಡಿಗಳು ಹಾಕ್ಕೊಂಡು ತಗಲಾಕೊಂಡು ಆಕ್ಸಿಡೆಂಟ್ಗಳು ಕೆಳಗೆ ಮೊನ್ನೆ ಆಯಿಲ್ ಕಿತ್ಕೊಂಡ್ಬಿಡ್ತಾರೆ ಗಾಡಿನಲ್ಲಿ. ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇದನ್ನು ಕೇಳೋರೇ ಇಲ್ಲ. ಒಟ್ಟಿನಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಇಂತಹ ಹದಗೆಟ್ಟ ರಸ್ತೆ ಇದ್ರೂ ಜನಪ್ರತಿನಿಧಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರೋದೇ ಒಂದು ಅಚ್ಚರಿ. ಏನಾದರೂ ಅನಾಹುತ ಆಗೋಕ್ಕೂ ಮುಂಚೆ ಈ ರಸ್ತೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಹೇ ಗಾಯ್ಸ್, ಲುಕ್ ಎಟ್ ಹಿಮ್. ಅವ್ನ ಮುಖಕ್ಕೂ ಅವ್ನು ಹಾಕಿರೋ ಬಟ್ಟೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥವರೆಲ್ಲ ಯಾಕಾದರೂ ಈ ಥರ ಕಾರ್ಪೊರೇಟ್ ಕಾಲೇಜಿಗೆ ಬರ್ತಾರೋ? ಒಳ್ಳೆ ಹಳ್ಳಿ ಗುಗ್ಗು ಥರ ಇದ್ದಾನೆ. ಓ ಗುಗ್ಗು. ಯುಗಾದಿ ಹಬ್ಬದ ಪ್ರಯುಕ್ತ ನಿಮ್ಮ ನೆಚ್ಚಿನ ಮಿಸ್ಚಿಫ್ನಲ್ಲಿ ವಿಶೇಷ ಆಫರ್ಗಳು. 2,000 ರೂಪಾಯಿ ಮೌಲ್ಯ ಮತ್ತು ಅದಕ್ಕೆ ಮೇಲ್ಪಟ್ಟ ಪ್ರತಿ ಖರೀದಿಗೆ ಪಡೆಯಿರಿ 250 ರೂಪಾಯಿ ಮೌಲ್ಯದ ಗಿಫ್ಟ್ ವೋಚರ್. ಇನ್ನು 2,499 ರೂಪಾಯಿ ಮೌಲ್ಯದ ಪ್ರತಿ ಖರೀದಿಗೆ ಪಡೆಯಿರಿ 269 ಮೌಲ್ಯದ ಡಿಯೋಡ್ರೆಂಟ್ ಕೇವಲ 1 ರೂಪಾಯಿಯಲ್ಲಿ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಮಿಸ್ಚಿಫ್. ಸ್ಥಳ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ. ಗುಗ್ಗು ಆದ ಸ್ಟೈಲ್ ಹಂಕ್ ಮಿಸ್ಚಿಫ್ ದಿ ಹ್ಯಾಪನಿಂಗ್ ಪ್ಲೇಸ್.
ಮಾರ್ಚ್ 28ರಿಂದ ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಗುಡಿಬಂಡೆ ತಾಲೂಕಿನಾದ್ಯಂತ 756 ವಿದ್ಯಾರ್ಥಿಗಳು ಮೊದಲ ದಿನ ಪರೀಕ್ಷೆ ಬರೆದರೆ 3 ವಿದ್ಯಾರ್ಥಿಗಳು ಗೈರಾಗಿದ್ದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 28ರಿಂದ ರಾಜ್ಯಾದ್ಯಂತ ಪ್ರಾರಂಭವಾಗಿದೆ. ಗುಡಿಬಂಡೆ ತಾಲೂಕಿನಲ್ಲಿ 756 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾತಿಯನ್ನು ನೀಡಿದ್ದು 388 ಬಾಲಕರು 365 ಬಾಲಕಿಯರು ಪರೀಕ್ಷೆ ಬರೆದರು. 3 ವಿದ್ಯಾರ್ಥಿಗಳು ಗೈರಾಗಿದ್ದರು. ಪರೀಕ್ಷೆ ದೃಷ್ಟಿಯಿಂದ ಯಾವುದೇ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಜಾರಿಗೊಳಿಸಲಾಗಿತ್ತು. ಒಂದೊಂದು ಕೇಂದ್ರಕ್ಕೆ ಒಬ್ಬೊಬ್ಬ ಪೊಲೀಸ್ ಪೇದೆಯನ್ನು ನಿಯೋಜಿಸಲಾಗಿತ್ತು. ಕೇಂದ್ರದ ಸುತ್ತಲೂ 200 ಮೀಟರ್ ಅಂತರದಲ್ಲಿ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ತಾಲೂಕಿನಾದ್ಯಂತ ಆರಂಭವಾದ ಪರೀಕ್ಷೆ ಸುಗಮವಾಗಿ ನಡೆಯಲು ಮತ್ತು ಪರೀಕ್ಷಾ ವೇಳೆಯಲ್ಲಿ ನಕಲು ತಪ್ಪಿಸುವ ಉದ್ದೇಶದಿಂದ ಪ್ರತಿ ಕೇಂದ್ರದಲ್ಲಿಯೂ ಸ್ಥಾನಿಕ ದಳದ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ನಡೀತಾ ಇದೆ. ಇಲ್ಲಿ ಬಂದು ನಾವು ಸರ್ಕಾರಿ ಬಾಲಕರ ಶಾಲೆಯಲ್ಲಿ ನೋಡಿ ಎಲ್ಲ ಕಡೆ ವಿಸಿಟ್ ಮಾಡಿಕೊಂಡು ಈ ಕಡೆ ಬಂದಿದ್ವಿ. ಸೊ ಎಲ್ಲ ಇಲಾಖೆಯವರು ಸಿಬ್ಬಂದಿ ಹಾಗೂ ಮತ್ತು ಹೆಚ್ಚಾಗಿರ್ತಕ್ಕಂಥ ನಮ್ಮ ಸ್ಕೌಟ್ಸ್ ಗೈಡ್ಸ್ ಮತ್ತು ಶಿಕ್ಷಣಾಧಿಕಾರಿಗಳು ಎಲ್ಲ ಅದರಲ್ಲೇ ತೊಡಗಿದ್ದಾರೆ. ಸುತ್ತಮುತ್ತವಾಗಿ ಯಾವುದೇ ರೀತಿಯ ಅಸಹಕಾರ ಘಟನೆ ಹಾಗೂ ಯಾವುದೂ ಇಲ್ಲ. ನಿಯಮಗಳು ಸಹ ಆಗ್ತಾಯಿದೆ, ಪಾಲನೆ ಆಗ್ತಾಯಿದೆ. ಸೊ ಜೆರಾಕ್ಸ್ ಮಿಷಿನ್ನು 200 ಮೀಟರ್ಸು ಕ್ಲೋಸ್ ಆಗಿದೆ. ಎಲ್ಲ ನೋಡ್ತಾ ಇದ್ದೀವಿ. ಸ್ಕ್ವಾಡ್ಸು ಸಹ ಬಂದು ಹೋಗ್ತಾಯಿದೆ. ಕೋಲಾರಿಂದ 2 ಸ್ಕ್ವಾಡ್ಸ್ ಕೊಟ್ಟಿದ್ದಾರೆ ಅಂತ ಅಬ್ಸರ್ವರ್ಸ್ ಕೊಟ್ಟಿದ್ದಾರೆ. ಅವರಿಗೂ ಸಹ ವಿಸಿಟ್ ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯಲ್ಲಿ ಸುಖಕರವಾಗಿ ನಡೀತಾ ಇದೆ. ಭಾಳ ಹಬ್ಬದ ಸಂಭ್ರಮದಲ್ಲಿ ಹುಡುಗರು ಸಹ ಭಾಳ ಖುಷಿಯಿಂದ ಬಂದಿದ್ದಾರೆ. ಬಾಲಗಂಗಾಧರ್ ತಿಲಕ್, MMTV ನ್ಯೂಸ್, ಗುಡಿಬಂಡೆ. ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಸ್ಯಾಂಡ್ ಸಾಗಾಣಿಕೆ ಮಾಡುತ್ತಿದ್ದ ಟಿಪ್ಪರ್ ಲಾರಿ ಟೈರು ಸಿಡಿದು ಬಹುತೇಕ ಟಿಪ್ಪರ್ ವಾಹನ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಹತ್ತಿರ ಸ್ಯಾಂಡ್ ಸಾಗಾಣಿಕೆ ಮಾಡುತ್ತಿದ್ದ ಟಿಪ್ಪರ್ ಲಾರಿ ಟೈರು ಒಡೆದ ಪರಿಣಾಮ ಬಿಸಿಲಿನ ಬೇಗೆಗೆ ಬೆಂಕಿ ಕಿಡಿ ತಗುಲಿ ಬಹುತೇಕ ಟಿಪ್ಪರ್ ವಾಹನ ಸುಟ್ಟು ಕರಕಲವಾಗಿರುವ ಘಟನೆ ನಡೆದಿದೆ. ಇದರಿಂದ ಸುಮಾರು 2.50 ಲಕ್ಷ ರೂಪಾಯಿ ನಷ್ಟವಾಗಿದ್ದು, ಪೆರೇಸಂದ್ರದಿಂದ ನಗರದ ಬೈಪಾಸ್ ರಸ್ತೆಯ ಕಾಮಗಾರಿಗೆ ಸ್ಯಾಂಡ್ ಸಾಗಾಣಿಕೆ ಮಾಡಲಾಗುತ್ತಿತ್ತು ಎನ್ನಲಾಗಿದೆ. ವೇಗವಾಗಿ ಬರುತ್ತಿದ್ದ ಟಿಪ್ಪರ್ ವಾಹನ ಬಿಸಿಲಿನ ಬೇಗೆಗೆ ಟೈರ್ ಹೊತ್ತಿ ಉರಿದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ವಾಹನದಿಂದ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಾಗೂ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ದೂರವಾಣಿ ಕರೆ ಮಾಡಿದ ಪರಿಣಾಮ ಆಗಬಹುದಾದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಅಗ್ನಿಶಾಮಕ ದಳ ಅಧಿಕಾರಿ ಸಂತೋಷ ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿಶಾಮಕ ದಳದ ಅಧಿಕಾರಿ ಸಂತೋಷ್ ಮಾತನಾಡಿ, ಟಿಪ್ಪರ್ ವಾಹನದಲ್ಲಿ ಕೇವಲ 25 ಟನ್ ಮಾತ್ರ ಅವಕಾಶವಿದೆ. ಆದರೆ ಇಂದು ಇದೇ ವಾಹನದಲ್ಲಿ ಸರಿಸುಮಾರು 45 ಟನ್ ಸ್ಯಾಂಡ್ ತಂದಿರುವುದು ಕಾನೂನು ಬಾಹಿರವಾಗಿದೆ. ಒಂದೆಡೆ ಮಾಲೀಕರು ಹಾಗೂ RTO ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ಆಕಸ್ಮಿಕವಾದ ಬೆಂಕಿ ಅನಾಹುತಗಳು ಆಗುವ ಸಾಧ್ಯತೆಗಳಿದ್ದು ಪ್ರತಿಯೊಬ್ಬರೂ ಜಾಗೃತರಾಗಿರಬೇಕೆಂದು ತಿಳಿಸಿದರು. ಅಶೋಕ್ ಕುಮಾರ್ ಅಭಿಮಾನಿ ಬಳಗ ಇವರ ವತಿಯಿಂದ ಪ್ರಕಟಣೆ. ಬುಷ್ MMTV ನ್ಯೂಸ್, ಗೌರಿಬಿದನೂರು.
ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ರವರ ಹುಟ್ಟುಹಬ್ಬವನ್ನು ಕೇತೇನಹಳ್ಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ತಮ್ಮ ಮೆಚ್ಚಿನ ನಟ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕೇತೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಸೇರಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಕೇತನಹಳ್ಳಿ ಗ್ರಾಮದ ಮಂಜುನಾಥ್, ಅನಿಲ್, ಹರೀಶ್, ಅಂಬರೀಶ್, ರಘು, ಪಾಪರೆಡ್ಡಿ, ರಾಮಣ್ಣ ಹಾಗೂ ಮೆಗಾ ಅಭಿಮಾನಿಗಳು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ನಂದನವನ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಟಿ ಆನಂದ್ ರವರು ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ವಿತರಿಸುತ್ತಿದ್ದಾರೆ. ಎಂದಿನಂತೆ ದೊಡ್ಡಬಳ್ಳಾಪುರ ತಾಲೂಕಿನ ದಾಸರಪಾಳ್ಯ, ತಮ್ಮಗನಹಳ್ಳಿ ಹಾಗೂ ಗುಮ್ಮನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಟಿ ಆನಂದ್ ರವರು, ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಮ ಟ್ರಸ್ಟ್ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬುಕ್ ಮತ್ತು ಬ್ಯಾಗ್ಗಳನ್ನು ನೀಡಿ ಒಂದು ಮೆಟ್ಟಿಲಾಗುತ್ತೇವೆ. ಅದೇ ರೀತಿ ನೀವು ಸಹ ಕಾಳಜಿ ವಹಿಸಿ ನೀವು ನಿಮ್ಮ ಮಕ್ಕಳಿಗೆ ಒಂದು ಮೆಟ್ಟಿಲುಗಳಾಗಿ ಎಂದು ತಿಳಿಸಿದರು. ಎಲ್ಲ ಶ್ರೇಷ್ಠವಾದ ದಾನವೇ ವಿದ್ಯಾದಾನ. ನಿಮಗೆ ಗುರುಗಳು ಹೇಳ್ಕೊಡ್ತಾರೆ, ನೀವು ಕಷ್ಟಪಟ್ಟು ಓದ್ತೀರಾ. ಆದರೆ ನಿಮ್ಮ ಮನೆಯವರು ನಿಮಗೆ ಸ್ಕೂಲಿಗೆ ಕಳ್ಸೋಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಏ ಮಗ, ನೀ ಗುರಿ ಕಟ್ಟೋಕು, ದನ ಹೊಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆದರೆ ಇದನ್ನು ಕೊಟ್ಟಾಗ ನೀವು ನಾವು ಓದಬೇಕು, ಓದ್ರೆ ಮುಂದೆ ಏನು ಪ್ರತಿಫಲ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು. ಪೋಷಕರು ಮಕ್ಕಳಿಗೆ ಹೇಳಬೇಕು, ನೀವು ಓದ್ರಪ್ಪ ಅಂತ. ಯಾಕೆ ಓದಬೇಕು ಅಂದರೆ, ನೀವು ಓದಿ ದೇಶನ ಅಭಿವೃದ್ಧಿ ಆಗ್ತದೆ. ನಿಮ್ಮ ಊರಲ್ಲಿ ನೀವು ಓದ್ರಿ, ಆದರೆ ದೇಶ ಅಭಿವೃದ್ಧಿ ಆಗ್ತದೆ. ಈ ಕಳ್ತನ, ರೌಡಿಸಮು ಎಲ್ಲ ಬಿಟ್ಬಿಡ್ತೀರಾ. ಒಂದು ಒಳ್ಳೆ ರೀತಿ ಹೋಗ್ತೀರಾ ದಾರಿಯಲ್ಲಿ. ದುಡಿದು ತಿನ್ನೋಣ, ಇಲ್ಲ ಕೆಲಸಕ್ಕೆ ಹೋಗೋಣ, ಇಲ್ಲ ಒಂದು IAS IPS ಆಫೀಸರ್ ಆಗ್ತೀರಾ. ಆ ಉದ್ದೇಶ ಇಟ್ಕೊಂಡು ನಿಮಗೆ ಒಂದು ಪುಷ್ ಮಾಡ್ತೀವಿ ಅಷ್ಟೇ. ನಮ್ಮದು ಸಣ್ಣ ಸಹಾಯ. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಪುಟ್ಟಬಸವರಾಜು, ಪ್ರಗತಿಪರ ರೈತರಾದ ಚನ್ನರಾಮಣ್ಣ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, SDMC ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಕಟ್ಟಡ ಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳಿಂದ ತಾಲೂಕು ಕಚೇರಿಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಡಾಕ್ಟರ್ HN ವೃತ್ತದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ತೆರಳಿ ಬಂದ ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ತಾಲೂಕು ಕಚೇರಿಯ ಆವರಣದಲ್ಲಿ ಜಮಾಯಿಸಿ ಸ್ವಲ್ಪ ಕಾಲ ಘೋಷಣೆಗಳನ್ನು ಕೂಗಿದರು. ಈ ಪ್ರತಿಭಟನೆಯಲ್ಲಿ CPI ಮುಖಂಡ ರಘುರಾಮರೆಡ್ಡಿ, ಅಶ್ವತ್ಥಪ್ಪ, ಪೀರ್ ಸಾಬ್, ಶಫೀವುಲ್ಲಾ, ಅಮರಾವತಿ, ಗೋವಿಂದಮ್ಮ, ರಾಮಾಂಜನಮ್ಮ, ಸುಬ್ಬಮ್ಮ ಮತ್ತಿತರರು ಭಾಗವಹಿಸಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಆಡಳಿತ ಮಂಡಳಿ ತೆಗೆದುಕೊಂಡ ಕೆಲವು ಅವೈಜ್ಞಾನಿಕ ತೀರ್ಮಾನಗಳಿಂದ ಕೋಚಿಮುಲ್ ನಷ್ಟ ಅನುಭವಿಸಲು ಕಾರಣ. ಕೋಚಿಮುಲ್ ಮಾಜಿ ಅಧ್ಯಕ್ಷ KV ನಾಗರಾಜ್. ಯಾವುದೇ ಗೊಂದಲ, ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗದೆ ಚಿಕ್ಕಬಳ್ಳಾಪುರದಲ್ಲಿ ಶಾಂತಿಯಾಗಿ ನಡೆದ ಮೊದಲನೇ ದಿನದ SSLC ಪರೀಕ್ಷೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಚೆ ನೌಕರರಿಂದ ಮುಷ್ಕರ. ಕೋಲಾರದ ಶಿವಗಂಗೆಯ ಆದಿಮ ಸಾಂಸ್ಕೃತಿಕ ಕೇಂದ್ರದ ಆಶ್ರಯದಲ್ಲಿ ನಡೆದ 3 ದಿನಗಳ ಜಾನಪದ ಉತ್ಸವಕ್ಕೆ ತೆರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.